ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಬರ್ತದೆ. ಕೇಂದ್ರದಲ್ಲಿ ಯಾವ್ದು ಬರ್ಬೋದು ಅಂತ ಇದೆ? ಕೇಂದ್ರದಲ್ಲಿ ಮೋದಿ ಫಿಕ್ಸ್. ಮತ್ತೆ ಇಲ್ಲಿ ವಿಚಾರಕ್ಕೆ ಬಂದ್ರೆ ಇಲ್ಲಿ ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ದಾರೆ, ಅದು ಬರೋದು ಬಿಜೆಪಿನೇ. ಹೌದಾ? ಈ ಕ್ಷಣಕ್ಕೆ ಏನಾದ್ರು ಫೈಟಿಂಗ್ ಏನಾದ್ರು ಕಾಣಿಸ್ತಾ ಇದೆಯಾ ಅಥವಾ ಒನ್ ಸೈಡೆಡ್ ಆಗೋ ಚಾನ್ಸ್ ಇದೆಯಾ? ಅಂದ್ರೆ ಫೈಟ್ ಇದೆ, ಅದು ವಿನ್ ಬಿಜೆಪಿನೇ. ಈಗ ಗ್ಯಾರಂಟಿ ಸ್ಕೀಮ್ಗಳ ವಿಚಾರ ಮಾತಾಡೋದಾದ್ರೆ ಒಂದಷ್ಟು ಮೋದಿ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ, ಒಂದಷ್ಟು ಜನ ಈ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ. ಸಿದ್ದರಾಮಯ್ಯ ಏನು ಮಾಡಿದಾರೆ ಅಂದರೆ ನಮ್ಮದೇ ತೆಗೆದು ನಮ್ಗೆ ಕೊಟ್ಟಿದ್ದಾರೆ. ಹಂಗಂತೀರಿ? ಹೌದು. ಈಗ ನೋಡಿ, ಅಭಿವೃದ್ಧಿ ಇಲ್ಲ. ಅವ್ನು ಕೆಲವೆಲ್ಲ ಮಾಡಿದ್ದು ಸರಿ ಇದೆ, ಏಜ್ ಇದ್ದು ಮಾಡಬೇಕಿತ್ತು. ಎಲ್ಲವನ್ನ ಫ್ರೀ ಮಾಡೋದಲ್ಲ ಆಯಿತು. ಗ್ಯಾರಂಟಿಗಳ ಸ್ಕೀಮ್ ಕರೆಕ್ಟ್ ಆಗಿದೆ, ಬಟ್ ಏಜ್ ಈಗ 60 ವರ್ಷ ಮೇಲೆ ಇದ್ದವ್ರು ಮೆಡಿಕಲ್ ಫ್ರೀ, ಎಜುಕೇಷನ್ ಫ್ರೀ ಅದು ಕೊಡಲಾಗಿತ್ತು. ಈಗ ಎಲ್ಲವ್ರಿಗೆ ನೋಡಿ ಕೇಸರಿ ಬಸ್ ಅಲ್ಲೇ ನಿಲ್ತದೆ. ಅಲ್ಲೇ ಒಂದು ಕಡೆ ಈಗ ನೋಡಿ, ನಾವು ಬರ್ಬೇಕಾದ್ರೆ ರೋಡ್ ಮೇಲೆ ಮುಂಚೆ ಒಂದು ಬಸ್ ನಿಲ್ಲುವುದಿಲ್ಲ, ಮೇಂಟೈನ್ ಇಲ್ಲ. ಆದರೆ ಎಲ್ಲನೂ ಫ್ರೀ ಮಾಡೋದಲ್ಲ. ಅವ್ರದ್ದನ್ನು ಯಾರು ಸಲ್ಲಬೇಕು ಅವ್ರು ಮಾಡಬೇಕಾಗುತ್ತೆ. ಈಗ ರೈತರಿಗೆ ಏನು ಕೊಡ್ತಿಲ್ಲ.